ಅನ್ ತಿರುಗೋ ರೊಟೇಟ್ ಆಗ್ತಿತ್ತಲ್ಲ, ಸೈನ್ಸ್ ಥರ ಒಂದು ಪ್ರೊಪೆಲ್ಲರ್ ಡೈರೆಕ್ಷನ್ಲಿ ರೊಟೇಟ್ ಆಗ್ತಿತ್ತು. ನಾನೇ ಅದು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಅದು ಒಂದ್ಸಲಿ ಚೇರ್ ಕೂಡ ಖಾಲಿ ಆಗತ್ತೆ. ಖಾಲಿ ಆಯಿತು. ಕರ್ಕೊಂಡೋಗಿ ಕಣ್ಣಿಗೆ ಬಟ್ಟೆ ಹಾಕಿ ಮತ್ತೆ ಬಂದು ಕೂರಿಸಿದ್ರು. ಓಕೆ. ನನಗೆ ಆಟ ಮುಗೀತು, ಈ ಮನೆ ಋಣ ಮುಗೀತು, ಇಲ್ಲಿಗೆಲ್ಲ ಮುಗಿಸ್ಕೊಂಡು ಬರುವ ಆಯಿತು ಈ ಕತೆ ಇಲ್ಲಿಗೆ ಅಂತ ಅನ್ಕೊಂಡಿದ್ದೆ. ಮತ್ತೆ ಬಂದು ಕೂರಿಸ್ತಾರೆ ನೋಡಿ ಅಲ್ಲಿ. ಅಯ್ಯೋ, ಎಂಥವ್ರನ್ನ ತೆಗೆದು ಎತ್ಬಿಟ್ರಪ್ಪ. ನಾನು ರಿಯಲಿ ಟಾಪ್ 1 ಟಾಪ್ 2 ಬಂದ್ಬಿಡುತ್ತಲ್ವ ಎಂಥವ್ರಿಗಾದ್ರೂ. ಇಂಥವ್ರು ಬರ್ತಾರೆ ಮನೆ ಒಳಗಡೆ ನೋಡ್ಬೇಕಾದ್ರೆ ಅವ್ರು ಮಾತಾಡೋ ರೀತಿ, ಫಸ್ಟ್ ವಾರದಿಂದ ನೋಡ್ಕೊಂಡ್ ಬಂದಿದ್ದ ರೀತಿ. ನೀವು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ? ಅಂದ್ರೆ ಯಾರು ಟಾಪ್ 1 ಟಾಪ್ 2 ಬರ್ಬೋದು ಅನ್ಕೊಂಡಿದ್ರಿ? ಒಂದು ಸಂಗೀತದ ಇದು ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಅದು ಬಿಟ್ಟರೆ ಕಾರ್ತಿಕಣ್ಣನು ಇರ್ಬೋದು. ನಾನೊಂದು 3 ಅಥವಾ 4ನೇ ಸ್ಥಾನಕ್ಕೆ ಹಗ್ಗ ಜಗ್ಗಾಟಗಳು ನಡೀತಾವೆ ಮನೆ ಒಳಗೆ ಅಂತ ನಾನು ಅನ್ಕೊಂಡಿದ್ದೆ. ನನಗೆ ಒಂದು ಗೊತ್ತಾಗಿದ್ದು ಎಲ್ಲ ಮುಗಿದ ಮೇಲೆ, ಇದು ವ್ಯಕ್ತಿತ್ವದ ಆಟ. ಹೊರಗಡೆ ಬಂದು ಯಾವಾಗ ಜನ ಅಷ್ಟು ಲೈಟ್ಸ್ ಹಿಡಿದು, ನಿನ್ನೆ ರಾತ್ರಿ ಅಷ್ಟು ಲೈಟ್ಸ್ ಹಿಡಿದು ಮುತ್ತೆಲ್ಲ ಕೊಟ್ಟು ಅಪ್ಕೊಂಡ್ರು, ಆಗಲೇ ನಂಗೆ ಗೊತ್ತಾಯಿತು, ಓ ನಾವು ಇದ್ದಂಥ ರೀತಿಯೇ ಜನ ಇಲ್ಲಿ ಟಾಸ್ಕ್ ಬರಲಿಲ್ಲ. ನಾವು ಏನೇನು ಮಾಡಿದ್ದೀವಿ ಮನೆ ಒಳಗಡೆ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಕಡೆನೂ ಇರುತ್ತೆ. ಸುಮ್ಮನೆ ಆಟಕ್ಕೋಸ್ಕರ ಏನೋ ಒಂದು ಹೇಳ್ತಾ ಇರ್ತಾರೆ, ಆ ಕಾಂಟ್ರಿಬ್ಯೂಷನ್ ಹಾಗೆ ಈ ಪರ್ಫಾರ್ಮೆನ್ಸ್ ಇನ್ವಾಲ್ವ್ಮೆಂಟು ಅಂತ. ಅದು ಭಾಳ ಮುಖ್ಯ ಆಗುತ್ತೆ. ಅದನ್ನು ನಾನು ಗಮನಿಸ್ದೆ ಕೂಡ ಅಲ್ಲಿ. ಹೊರಗಡೆ ಬಂದಾಗಲೇ ನನಗೆ ಅಷ್ಟು ಅರ್ಥ ಆಗಿತ್ತು ಏನಕ್ಕೋಸ್ಕರ ನಾನು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ಅಂತ. ಗೆದ್ದಿದ್ದಷ್ಟೇ ನನಗೆ ಸಂತೋಷ ಆಗಿದೆ ನಿಜವಾಗ್ಲೂ ಹೇಳಬೇಕು ಅಂದರೆ.